I am Rashmi. Subject International Accounting. Topic XBRL Taxonomy. XBRL Extensible Business Reporting Language is a freely available and global framework for exchanging business information. ಅಂದರೆ XBRL ಅಂದರೆ ಅದೊಂದು ಫ್ರೀಲಿ ಅವೈಲಬಲ್ ಆಗುತ್ತೆ, ಗ್ಲೋಬಲ್ ಫ್ರೇಮ್ವರ್ಕ್ ಆಗುತ್ತೆ ಮತ್ತು ಎಕ್ಸ್ಚೇಂಜ್ ಬಿಸ್ನೆಸ್ ಇನ್ಫಾರ್ಮೇಷನ್ನ ನೀಡುತ್ತೆ. ನೆಕ್ಸ್ಟ್ ಒನ್ XBRL ಟ್ಯಾಕ್ಸೋನಮಿ. USA GAAP, IFRS, US Mutual Fund Risk and Return, Records of Credit Ratings are standard taxonomies. First one, US Taxonomy GAAP. The US GAAP taxonomy refers to the collection of extensible business reporting XBRL tags used by companies for labeling the financial data that makes up financial reports and other available disclosure statement. The US GAAP's taxonomy delineates the concept existing within a group. Therefore, while working with a balance sheet item like a cash, the taxonomy would also explain how cash money recount to other balance sheet items considered by the taxonomy, like rolling up to current asset and the long-term total asset. ಇದು US GAAP ಟ್ಯಾಕ್ಸೋನಮಿ ಕಲೆಕ್ಟಿಂಗ್ ದ XBRL ಕಂಪನೀಸಲ್ಲಿ ಲೇಬಲಿಂಗು, ಫೈನಾನ್ಷಿಯಲ್ ಡಾಟಾ ಮತ್ತು ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಇನ್ಫಾರ್ಮೇಷನ್ನ XBRL ನೀಡುತ್ತೆ. ಮತ್ತು US GAAP ಟ್ಯಾಕ್ಸೋನಮಿ ಡಿಲೈನೇಟ್ಸ್ ದ ಕಾನ್ಸೆಪ್ಟ್ ಎಕ್ಸಿಸ್ಟಿಂಗ್ ವಿತಿನ್ ಎ ಗ್ರೂಪ್ ಒಂದು ಡಿಸ್ಕ್ಲೋಸರ್ ಸ್ಟೇಟ್ಮೆಂಟ್ನ ಟ್ಯಾಕ್ಸೋನಮಿ ಡಿಲೈಟ್ಮೆಂಟಲ್ಲಿ ಎಕ್ಸೆಂಟ್ ಅಂದರೆ ಇದು ಗ್ರೂಪ್ ಆಗಿರುತ್ತೆ. ಮತ್ತು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಲೈಕ್ ಕ್ಯಾಶು ಟ್ಯಾಕ್ಸೋನಮಿ ವುಡ್ ಆಲ್ಸೋ ಎಕ್ಸ್ಪ್ಲೈನ್ ಅವರ್ ಅಂದರೆ ಬ್ಯಾಲೆನ್ಸ್ ಶೀಟು ಮತ್ತು ಕ್ಯಾಶ್ನ ಇದು ಕನ್ಸೈನ್ಡ್ ಮಾಡಿ ರೋಲ್ ಅಪ್ ದ ಕರೆಂಟ್ ಅಸೆಟ್ ಆ್ಯಂಡ್ ದ ಲಾಂಗ್ ಟೋಟಲ್ ಅಸೆಟ್. Next one, IFRS International Financial Reporting Standard Definition. The IFRS taxonomy is the explainable business reporting language. XBRL representation of IFRS. ಇದು ಬಿಸ್ನೆಸ್ ರಿಪೋರ್ಟಿಂಗ್ ಲ್ಯಾಂಗ್ವೇಜ್ XBRLನ್ನು ರೆಪ್ರೆಸೆಂಟೇಷನ್ ಆಗಿ IFRS ಮಾಡುತ್ತೆ. ಇಟ್ ಯೂಸ್ಡ್ ಬೈ ದ IASB ಆ್ಯಂಡ್ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಆ್ಯಂಡ್ IFRS ಸ್ಮಾಲ್ ಆಫ್ ಮೀಡಿಯಮ್ ಸೈಜ್ಡ್ ಎಂಟಿಟೀಸ್. ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ಡ್ ಎಂಟಿಟೀಸಲ್ಲಿ IASB ಆ್ಯಂಡ್ ಇನ್ಕ್ಲೂಡ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಆಗಿ IFRS ಅಲ್ಲಿ ವರ್ಕ್ ಮಾಡುತ್ತೆ. ದ ಪರ್ಚೇಸ್ ಆಫ್ ಡೆವಲಪ್ಮೆಂಟ್ ಆಫ್ IFRS taxonomy ವಾಸ್ ಟು ಅಡ್ರೆಸ್ ದ ನೀಡ್ ಆನ್ ಎಲೆಕ್ಟ್ರಿಕ್ ಸ್ಟ್ಯಾಂಡರ್ಡ್ ಟು ಪಾಸ್ ದ IFRS ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು IFRS ಪರ್ಪೋಸು ಡೆವಲಪ್ಮೆಂಟ್ ಆಗಿರುತ್ತೆ ಮತ್ತು ಅಡ್ರೆಸ್ ನೀಡು ಎಲೆಕ್ಟ್ರಾನಿಕ್ ಸ್ಟ್ಯಾಂಡರ್ಡಲ್ಲಿ ಅದು ಪಾಸ್ ಮಾಡಿ IFRS ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ನೀಡುತ್ತೆ. ಡೆವಲಪ್ಮೆಂಟ್ ಆಫ್ IFRS ಟ್ಯಾಕ್ಸೋನಮಿ ಅದರಲ್ಲಿ 3 ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ ಇನ್ವರ್ಸ್ ಡೆವಲಪ್ಮೆಂಟ್ ಆಫ್ XBRL ಟೆಕ್ನಾಲಜಿ ಫ್ರೇಮ್ವರ್ಕ್. XBRL is a digital language that provides a common electronic format for business and financial reporting. ಅಂದರೆ ಇದು ಫಸ್ಟ್ ಸ್ಟೆಪ್ಪಲ್ಲಿ XBRL ಡೆವಲಪ್ಮೆಂಟು ಟೆಕ್ನಾಲಜಿ ಮತ್ತು ಫ್ರೇಮ್ವರ್ಕ್ನ ಇನ್ವೆಸ್ಟ್ ಮಾಡ್ಕೊಂಡಿರುತ್ತೆ. ಮತ್ತು XBRL ಡಿಜಿಟಲ್ ಲ್ಯಾಂಗ್ವೇಜ್ ಪ್ರೊವೈಡ್ ಮಾಡುತ್ತೆ ಮತ್ತು ಎಲೆಕ್ಟ್ರಾನಿಕ್ ಫಾರ್ಮೇಟ್ ಬಿಸ್ನೆಸ್ನ ಫೈನಾನ್ಷಿಯಲ್ ರಿಪೋರ್ಟ್ನಲ್ಲಿ ಇನ್ಕ್ಲೂಡ್ ಮಾಡುತ್ತೆ. ಸೆಕೆಂಡ್ ಸ್ಟೆಪ್ ರಿಕ್ವೈರ್ಮೆಂಟ್ಸ್ ಆಫ್ IFRS ರಿಗಾರ್ಡಿಂಗ್ ಪ್ರೆಸೆಂಟೇಷನ್ ಆ್ಯಂಡ್ ಡಿಸ್ಕ್ಲೋಸರ್ ಆಫ್ ಇನ್ಕ್ಲೂಡೆಡ್. ಅಂದರೆ IFRS ರಿಕ್ವೈರ್ಮೆಂಟ್ಸಲ್ಲಿ ರಿಗಾರ್ಡಿಂಗು ಪ್ರೆಸೆಂಟೇಷನ್ ಮತ್ತು ಡಿಸ್ಕ್ಲೋಸಲ್ಲಿ ಇಂಪ್ಲಿಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಥರ್ಡ್ ಸ್ಟೆಪ್ ದ ಅಬೌಟ್ ಟೂ ಆರ್ ಕಂಬೈನ್ಡ್. ದ ಕಾಂಬಿನೇಷನ್ ಆಫ್ ಅಬೌಟ್ ಟೂ ರಿಸಲ್ಟ್ ಇನ್ ಸೆಟ್ ಆಫ್ XBRL ಕಂಪ್ಯೂಟರ್ ಫೈಲ್ಸ್. ದ ಫೈಲ್ಸ್ ಮೇಕ್ ಆಫ್ ದ IFRS ಟ್ಯಾಕ್ಸೋನಮಿ. ಅಂದರೆ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬೈನ್ಡ್ ಆಗಿ
ವರ್ಕರ್ಸ್ನ ನೋಡಿರ್ತೀವಿ. ಅದೇ ಥರ ಥರ್ಡ್ ಸ್ಟೆಪ್ನಲ್ಲಿ ಟೂ ರಿಸಲ್ಟ್ನು ಕನ್ಸಿಡರ್ ಮಾಡಿ ಸೆಟ್ ಆಫ್ ಎಕ್ಸ್ಪೀರಿಯಲ್ ಕಂಪ್ಯೂಟರ್ ಫೈಲ್ಸ್ನ ಮೇಕಪ್ ಮಾಡಿ IFRS ಟ್ಯಾಕ್ಸಾನಮಿನ ಫೈಲ್ಸ್ನಾಗಿ ಮಾಡ್ತಾರೆ. XBRL ಫಾರ್ ಮ್ಯೂಚುವಲ್ ಫಂಡ್ ರಿಸ್ಕ್ ರಿಟರ್ನ್ ಇನ್ ಆರ್ಡರ್ ಟು ಇಂಪ್ರೂವ್ ಇಟ್ಸ್ usefulness to investors. SE requires the mutual fund risk return summary information ಅಂದರೆ ಒಂದು ಆರ್ಡರಲ್ಲಿ ಇಂಪ್ರೂವ್ಮೆಂಟ್ಗಾಗಿ ಅಂದರೆ ಅನ್ಲೆಸ್ ಆಗಿ ಅನ್ಕಂಫರ್ಟಬಲ್ ಆಗಿ SECನ ರಿಕ್ವೈರ್ಸ್ನ ಮ್ಯೂಚುವಲ್ ಫಂಡ್ ರಿಸ್ಕ್ನಲ್ಲಿ ಸಮ್ಮರೈಸ್ ಆಗಿ ಇನ್ಫಾರ್ಮೇಷನ್ನ ಟ್ಯಾಗ್ ಮಾಡ್ತಾರೆ. ಟ್ಯಾಗ್ ಮಾಡಿ ಅವೈಲಬಲ್ ಇನ್ XBRL ಇನ್ ಫೈನಲ್ ರೇಟ್ ಟ್ಯಾಗ್ ಮಾಡಿ ಅದನ್ನು ಫೈನಲ್ ರೂಲಲ್ಲಿ 339006 ಅದನ್ನು ಅವೈಲಬಲ್ ಮಾಡಬೇಕು. ಮತ್ತು ದ ಪ್ಯಾಕೇಜ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಅಸಿಸ್ಟೆನ್ಸ್ ಫ್ರಮ್ ಓವರ್ ಮ್ಯೂಚುವಲ್ ಫಂಡ್ XBRL ಟೀಮ್ ವಿತ್ ಆಲ್ ಎಕ್ಸ್ಪೆಕ್ಟ್ ಆಫ್ ಮೀಟಿಂಗ್ ದ SES ರಿಕ್ವೈರ್ಮೆಂಟ್ಸ್ ಫಾರ್ ದ ಫುಲ್ಫಿಲಿಂಗ್ ಥ್ರೂಔಟ್ ದ ಇಯರ್. ಅಸಿಸ್ಟೆನ್ಸಲ್ಲಿ ಮ್ಯೂಚುವಲ್ ಫಂಡಲ್ಲಿ XBRL ಟೀಮ್ನ ಎಕ್ಸೆಪ್ಟ್ ಮಾಡಿ ಆ ಮೀಟಿಂಗಲ್ಲಿ SES ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ಲಿಂಗ್ ಮಾಡಿ ಆ ಇಯರಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಫಿಕ್ಸ್ಡ್ ಲಾಂಗ್ ಟರ್ಮ್ ಕಾಸ್ಟ್ ದಟ್ ಈಸ್ ನಾಟ್ ಡಿಪೆಂಡ್ ಆನ್ ಸ್ಟಾಫಿಂಗ್ ಟ್ರೈನಿಂಗ್ ಆ್ಯಂಡ್ ಅಪ್ಗ್ರೇಡಿಂಗ್ ಟೆಕ್ನಾಲಜಿ. ಮತ್ತು ಸ್ಟಾಪಿಂಗ್ ಅವ್ರಿಗೆ ಟ್ರೈನಿಂಗ್ ಮತ್ತು ಅಪ್ಗ್ರೇಡಿಂಗ್ ಟೆಕ್ನಾಲಜಿನ ನಾಟ್ ಡಿಪೆಂಡಬಲ್ ಆಗಿ ಫಿಕ್ಸ್ಡ್ ಆಗಿ ಲಾಂಗ್ ಟರ್ಮ್ ಕಾಸ್ಟಲ್ಲಿ ನೀಡ್ತಾರೆ. ಲೋವರ್ ಓವರ್ ಹೆಡ್ ಆ್ಯಂಡ್ ಓವರ್ ಆಲ್ ಕಾಸ್ಟ್ ಫಾರ್ ಫಂಡ್ ಅಂದರೆ ಲೋವರ್ ಓವರ್ ಹೆಡಲ್ಲಿ ಓವರ್ ಆಲ್ ಕಾಸ್ಟ್ ಫಂಡ್ನ ಮಾಡ್ತಾರೆ. ಫೋರ್ತ್ ಒನ್ ರೆಕಾರ್ಡ್ ಆಫ್ ಕ್ರೆಡಿಟ್ಸ್ ರೇಟಿಂಗ್ ಟ್ಯಾಕ್ಸಾನಮಿ ರಿಲೀಸ್ಡ್ ಅಟ್ 2009. SEC ರಿಪೋರ್ಟಿಂಗಲ್ಲಿ ಡಾಟಾ ಅನಲೈಸಿಂಗು ಎಜುಕೇಷನ್ನು ಗೈಡೆನ್ಸು SEC ಫೈಲ್ಸು ವರ್ಕ್ಶಾಪ್ನ ಇನ್ವಾಲ್ವ್ಸ್ ಮಾಡ್ತಾರೆ. ಮತ್ತು ಫೈಲರ್ಸ್ ಮಾಡೋದು ಮತ್ತು ರೆಕಾರ್ಡಿಂಗ್ ಆಫ್ ಕ್ರೆಡಿಟ್ ರೇಟಿಂಗ್ ಲೀಗಲ್ ನೋಟಿಸ್. ಕನ್ಕ್ಲೂಷನ್ XBRL will facilitate the transmission of data in electronic from between companies and different regulatory agencies and has the potential to increase comparability and transparency of financial information.